ನೀನೇನು ಮಾತಾಡ್ಬೇಡ ಸುಮ್ಮನೆ ಸ್ವಲ್ಪ ಪಕ್ಕ ಅವಳ 12:15ನಾ ನಾವು ಅವಳು ಬಂದು ಅಂತ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಔಸಿಡ್ತಾ ಇದೀವಿ. ಇಲ್ಲ ಇವತ್ತು ಸ್ಯಾಟರ್ಡೆ 12:15ಗೆ ಬರ್ತಾಳೆ. ಯಾವುದು ಇದನ್ನ ನಿಂದೆ ಈಗ ಹರ್ಷಿ ಬರ್ತಾಳೆ. ಸೊ ಈಗ ಅವಳಿಗೆ ಸರ್ಪ್ರೈಸ್ ಮಾಡಬೇಕು. ನಂದು ಆಲ್ರೆಡಿ ಸರ್ಪ್ರೈಸ್ ಆಗೋಯ್ತು. ಈಗ ಹರ್ಷು ಬರ್ತಾಳೆ ಸ್ಕೂಲಿಂದ, ಅದಕ್ಕೆ ಬೇಗ ಬೇಗ ಎಲ್ಲ ಎತ್ತುತ್ತಾ ಇದ್ದೀವಿ. ನೋಡು ನೀಟಾಗಿ ಬರ್ತಿದ್ದೀವಿ. ಗೈಸ್ ಇಲ್ಲಿ ನೋಡಿ ಎಂತ ಪಾಡು ಅಂದರೆ ಅಪ್ಪುಗೆ ಇವರಿಬ್ರು ಏನು ಅದೇ ಏನು ಪ್ಲಾನ್ ಮಾಡ್ತಾರೆ ಅಂದರೆ ಈ ವಿಚಾರದಲ್ಲಿ ಮಾಸ್ಟರ್ ಪ್ಲಾನರ್ಗಳು ಇವರು. ಪ್ರ್ಯಾಂಕ್ ಮಾಡೋಣ ಅಂತ ಹೋಗಿ ಡಮ್ಮಿ ಆಗುತ್ತೆ. ಇವರು ಫುಲ್ ಸಕ್ಸಸ್ಫುಲ್ ಆಗಿ ಪ್ರ್ಯಾಂಕ್ ಮಾಡ್ತಾರೆ ನಮ್ಮನ್ನ. ಎಲ್ಲ ಬಕ್ರ ಆದ್ರು ಅಮ್ಮಮ್ಮ ತಾತನ್ ಬಿಟ್ಟಿ ಎಲ್ಲ ಬಕ್ರ ಆದ್ರು ಕೋಶನು ಆಗ್ಬಿಟ್ಟ. ಹಿಂಗ ಅವಳೊಬ್ಳು ಬಕ್ಕಿದ ಕೋಶನು ಬಕ್ರ ಆಗ್ಬಿಟ್ಟ. ಅವಳು ಇರೋದು ಇವ್ರಿಬ್ರಿಗಿಂತ ಎಷ್ಟು ಹಿಂಗ ನಾನು ಬಕ್ರ ಆಗಿರೋ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ, ಅದನ್ನ ಅವರೇ ಹಿಡಿದವ್ರೆ ನೋಡಿ ಹೆಂಗಿದೆ ಅಂತ. ಅವನು ಎಷ್ಟೇ ಗುರ್ರ ಅಂದ್ರೂ ಅವ್ಳು ಮುತ್ತಿ ಕಳಕ್ ಬಿಡಲ್ಲ. ನೋಡ್ರಿ ಕ್ರಿಮಿನಲ್ ಮಾಸ್ಟರ್ ಮೈಂಡ್ ಇದೆ. ಹರ್ಷಿಗೆ ಪ್ರೂಫ್ ತೋರಿಸ್ತೀನಿ, ಹೇಳ್ಕೊಟ್ಟಿರೋದೆ ಬುಜ್ಜ ಹಿಂಗ್ ಮಾಡ್ರಿ ಅಂತ. ಕರೆಕ್ಟ್ ಇದೆ. ಇಲ್ಲೇನಾದ್ರು ಬಟ್ಟೆ ಹಾಕ್ಬಿಡಿ ಬಿದೋಗಿರತ್ತಾರ. ಕಾಲ್ ಕಾಣಲ್ವಾ? ಅಯ್ಯೋ ಈ ಕಿತಾಪತಿ ಎಲ್ಲ ಮಾಡ್ತಾ ಇದ್ದೆ. ನಿಲ್ಲಿಸ್ತಾವಳೆ ಟವಲ್. ಯಪ್ಪ ದೇವ್ರೆ, ಟಿನ್ ಟಿನ್ ಅಂತ ಬೆಲ್ಲ ಆಗಿದ ತಕ್ಷಣ ಓಡ್ಬಿಡ್ರಿ. ರೊಕ್ಕೆಲ್ಲೋಡಪ್ಪ ಮುತ್ತಿ ಕೂತೊಳ್ಳೆ ಗೊಂಬೆನಾ ನೋಡಪ್ಪ ಬಾಲಾಡಿಸ್ತಾವ. ನನ್ನ ತಮ್ಮ ಪುಟಾಣಿ ತಮ್ಮ. ಫೋನಿಗೊಂದು ಹಾಯ್ ಮಾಡು. ಹಾಯ್ ಹಾಯ್ ಫೋನ್. ಹಾಯ್ ಫೋನ್ ಅಣ್ಣ ಹಾಯ್. ದೊರಪ್ಪ ಹಾಯ್. ದೊರಪ್ಪ ಹಾಯ್. ಹಾಯ್ ದೊಡ್ಡಪ್ಪ. ಹಾಯ್ ದೊರಪ್ಪ. ಅಕ್ಕ ಎತ್ಕೊಬಿಟ್ಟಿ ಅಲ್ಲ ನಾನು ಬೇಡ ಅಂದ್ರೆ ಎತ್ಕೊಂಡವಳೆ. ಏನೇನೋ ಬೈತಾವ ನಿನ್ಗೆ. ಯಾರಮ್ಮೆ ತೆಗಿ. ನಾನೇ ಮೇಲ್ಗಡೆ ಅಂತ ನಾನು ಇದು ಮಾಡ್ತಾವನಿ ಕೇಳಿಸ್ಲಿಲ್ಲ. ಇವ್ ಸದ್ಯಕ್ಕೆ ಹುಡುಕ್ಕೊಂಡು ಸಿಕ್ಕೇನೆ ಇಸ್ಕೊಲಲ್ಲಿ ನಿನಗೇನು ಅದೇ ಕೆಲಸ ಬಾ.
ಹ್ಮ್ ಏನ್ ರಿಫ್ಲೆಕ್ಟ್ ಹೊಡಿತೈತೆ? ಫೋನ್ ನೋಡ್ಕೊ ಕೂತಾವಳು, ಅವಳೇ ಲೀಡಾಡ್ ಮಾಡ್ತಾ ಇದ್ದಾಳು. ನಿಮ್ಗೆ ಬರೀ ಇಂಥವೇ. ಛೇ ಫ್ಲಾಪ್ ಆಯ್ತು. ರಿಫ್ಲೆಕ್ಟ್ ಹೊಡಿತೈತೆ. ನಾನ್ ಕಾಣಿಸ್ತಾ ಇದೀನಿ ಇಲ್ಲಿ. ಏನ್ ನೀನ್ ನಾನು ಅಂದೆ ನಿಮಗೆ ಫೋನ್ ನೋಡೋ ತರ ವಿಡಿಯೋ ಮಾಡಿ ಅಂತ. ಅಂದ್ರೆ ಗೊತ್ತಾಗೋಯ್ತು. ದೀಕ್ಷೆ ಬಂದವಳು, ಬಿಡು 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 ಅನ್ಕೊಂಡಿದ್ದೆ. ಹೋಗ್ಲಿ ಬೇಡ ಹೋಗ್ಲಿ. ಛೇ ಎಫರ್ಟ್ ಎಲ್ಲ ಫ್ಲಾಪ್ ಆಯ್ತು. ನಾವ್ ಏನೇನ್ ಎಫರ್ಟ್ ಹಾಕಿದೀವಿ ನೋಡು ಹರ್ಷಿಮಾ. ನಂಗ್ ಗೊತ್ತ. ವಾ ಕಬೋರ್ಡ್ ಡೋರಿಗೆಲ್ಲ ಅಮ್ಮಮ್ಮ ತೆಗ್ದಿಡಲ್ಲ. ನಾನೇ ತೆಗೆದ್ರೇನೆ ಮಕ್ಕುಗಿರುತ್ತೆ. ಅದ್ ನಿಮ್ಮ ಅಪ್ಪಂದ ಐಡಿಯಾ. ರಿಫ್ಲೆಕ್ಟ್ ಆಗುತ್ತೆ ಅಂತ ನನಗೆ ಐಡಿಯಾನೇ ಇಲ್ಲ. ಒಟ್ನಲ್ಲಿ ಇಬ್ರು ಎದುರ್ಕೊಂಡ್ರಲ್ವಾ ಸಾಕು. ಅಲ್ಲ ನಾನು ಕ್ಯಾಮ್ರಾನೇ ಆನ್ ಮಾಡಿಕೊಂಡಿಲ್ಲ. ನಮ್ಮ ಮಮ್ಮಿ ಚಿಲ್ಕ ತೆಗಿಯಕ್ಕೆ ಹೋಗ್ಬಿಡ್ತಾ. ಅದಕ್ಕೆ ಒಂದು ನಿಮಿಷ ಇರು, ಒಂದು ನಿಮಿಷ. ಅದೇ ಈಗಿನ ಮಕ್ಕಳು ಪ್ರೋ 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 ಆಗ್ಬಿಟ್ಟವ್ರೆ. ಎಲ್ಲಾನು ತಿಳ್ಕೊಬಿಡ್ತಾರೆ. ಏನೋ ನಮ್ ಶ್ರುತಿ ಆಂಟಿ ಯಾರು ಎದುರ್ಕೊಳ್ತಾರ. ಅದೊಂದು ಸಮಾಧಾನ ಇವಳಿಗೆ. ನನ್ನನ್ನ ಎದುರಿಸಿದ್ರೆ ಸಾಕು. ಇನ್ನೇನು ಬೇಡ. ಎದುರಿದ್ಲಲ್ಲ ಅಷ್ಟೇ ಸಾಕು ಬಿಡು. ನೀನು ಆಗ್ತಾ ಇದ್ದೆ. ನಾವು ಒಂದ್ ನಿಮಿಷ ನಿಮ್ಮ ಅಮ್ಮನಿಂದ ಆಗಿದೆ. ನನ್ನಿಂದನ? ನಮ್ಮ ಮಮ್ಮಿಯಿಂದ ಫಸ್ಟ್ ಅಮ್ಮಮ್ಮನೇ ಇದ್ ಮಾಡಿದ್ದು. ಆಗ್ಲೇ ನಮ್ಮ ಮಮ್ಮಿ ಒಂಚೂರು ತೆಗಿಯೋದು ಸ್ಲೋ ಮಾಡಿದ್ರೆ ನಾನು ಹೇಳ್ಬಿಡ್ತಾ ಇದ್ದೆ. ಯಾರು ಎಲ್ಲ ಫ್ಲಾಪ್. ಇವಮ್ಮನೆ ಅದಕ್ಕೆ ಶ್ರುತಿ ಆಂಟಿ ನೀವ್ ಇಷ್ಟ ಇದ್ಯಾ ಆದ್ರೆ ಏನು ಸರ್ಪ್ರೈಸ್ ಮಾಡಕ್ಕಾಗಿಲ್ಲ, ಪ್ರ್ಯಾಂಕ್ ಮಾಡಕ್ಕಾಗಿಲ್ಲ. ನಾನು ಇದಕ್ಕೆ ನಾನು ಪಕ್ಕಾ ಫ್ಲಾಪೇ ಆಗದ್. ಶ್ರುತಿ ಆಂಟಿ ನೇಲ್ಸ್ ಬಿಟ್ಟಿದ್ದೀವಿ. ನಾನು ನೇಲ್ ಪಾಲಿಶ್ ತರ್ಬೇಕಲ್ವಾ? ಕಲರ್ ಚೆನ್ನಾಗಿದೆ. ನಾನು ಎತ್ಕೊಳ್ಳೋ ಅಂದೆ. ಬಿಡು, ಅಲ್ಲೇನಿರಲ್ವಾ ಆಂಟಿ ಹತ್ರ ಅಂದ್. ಇವಳು ಹೊಟ್ಟೆ ಕಿಚ್ಚು, ಏನಕ್ಕೂ ಹಚ್ಕೊಂಡಿರ್ಲಿಲ್ಲ. ಅದಕ್ಕೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಈಗ ಸ್ಟಾರ್ಟ್ ಆಯ್ತು ಅವಳ್ದು. ನಾನ್ ನಿಮಗೆ ಶ್ರುತಿ ಆಂಟಿ ಅಂದ್ರೆ ಅವಳು ದೀಕ್ಷು ಅಂತಾರೆ. ಪರೀಕ್ಷೆ ಏನು ವಾರಕ್ಕೊಂದೊಂದ್ ಕಲರ್ ಬಂದೆ. ಶ್ರುತಿ ಆಂಟಿ ಅವಳು ಇನ್ನೊಂದು ಶ್ರುತಿ ಆಂಟಿ ಕರೀತಾಳೆ, ಹೇಳಲ್ಲ ಕಣಮ್ಮ. ಬಾಯ್ಲಿ ನನ್ ಫೋನ್ ನೋಡೋದ್ ಬಿಟ್ಟು ಎದ್ದೋಗಿ ಅವಳ ಹತ್ರ ಕೇಳ್ಬೇಕೇನು ಅಂತ. ಕೈಯಲ್ಲಿ ಇದ್ ಮಾಡಕ್ಕಾಗಲ್ಲ, ಕಿಚ್ಚಾಡ್ಬಿಡ್ತಾರೆ. ನಕ್ರೆ ಶಕ್ತಿನೇ ಬರ್ತಾ ಇಲ್ಲ. ನೆನ್ನೆ ನಾನಂದ್ರೆ ಈಗ ನೆನ್ನೆ ವಿಡಿಯೋ ಒಂದ್ ನೋಡ್ಕೊಂಡು ನೀರ್ ಹಚ್ಬಿಟ್ಟು ಅಲ್ಲ ಬೆನ್ನು ಹಚ್ಕೊಂಡು ತೂ ದೀಕ್ಷು ಡ್ಯಾಂಡ್ರಫ್ ದೀಕ್ಷು. ಹಿಂಗ ಬಕೆಟ್ ನೀರ್ ಹಚ್ಬಿಟ್ಟು ಹೋಗ್ಬಿಡ್ಬೇಕ. ನಾನ್ ಚಡ್ಡಿಗೆಲ್ಲ ಶ್ರುತಿ ಆಂಟಿ ನಿನ್ನೆ ಅವಳ ಮಗ ನೋಡ್ಕೊಂಡು ನಗಾಡ್ಲು ಊಸು ಕಡ್ಕೋದು ನಗಾಡವಳೆ. ಈಗ ನಗಾಡ್ತಿರೋ ಶಕ್ತಿನೇ ಇಲ್ಲ. ನಿನ್ನೆ ಅಷ್ಟೊಂದು ನಗಾಡ್ಬಿಟ್ಟವಳಲ್ಲ. ಹೌದಂಗೆ ಹಳೆ ವಿಡಿಯೋಗಳೆಲ್ಲ ಹಾಕೊಂಡಿವ್ರ ಅಪ್ಪನ ಅವಳು ನೋಡಕ ಸಾಕಷ್ಟು ಅಂತವಳು. ಅವಳು ನರ ಹೆಂಗ್ ಲಾಕ್ ಮಾಡ್ಕೊಂಡು ಕೂದಲೆಲ್ಲ ಹಿಡಿಬಾರ್ದು. ಚೀಟಿಂಗ್. ನನಗೆ ನಗು ಬಂದಿದ್ದಕ್ಕೆ ಶಕ್ತಿ ಇಲ್ದಂಗ ಆಗೋಯ್ತು. ಇಲ್ಲ ಅಂದಿದ್ರೆ ಎಲ್ಲಾರು ಒಂದರ ಅವನು ರಸ್ಕ ತಿನ್ಕೊಂಡು ಕೂತೀನಿ. ರಸ್ಕ ಬಿಸ್ಕೆಟ
ನಾನು ನೀನೇ ರೆಸ್ ನಿನ್ ಫೇವ್ರೆಟ್ ತಂದಿದ್ದೀವಲ್ಲ ಅದಕ್ಕೆ ನನಗೆ ಕಚ್ಚಿದ್ರೆ ದೊಡ್ಡಪ್ಪ ಹೋಗಿ ತಗೊಂಬಂದು ಅಲ್ಲೋಡು ಫೋನಲ್ಲಿ ಕ್ಲಾರಿಟಿ ನಾನು ಹೋಗೋ ತನಕ ಕಚ್ತೀರ ಜ್ವರ ಕಚ್ಚಿ ನಂಗೆ ಪಚ್ಬಿಡ್ತೀನಿ ಹಿಂಗೆ ಜ್ವರ ಕಚ್ಚದಾಗ್ತಾನೆ ಬಿಟ್ಟಾದ್ಮೇಲೆ ಹೊಡಿ ಪರವಾಗಿಲ್ಲ. ಅಲ್ಲಿಗೆ ಇಳಿದು ಬಿಟ್ಟದು ಏನಿಲ್ಲ ರೆಡ್ಡಲ್ಲೇ ಅಲ್ಲೇ ತೆಗೆದು ಹೊಡಿತೀನಿ. ದೀಕ್ಷಾ ಆಲ್ರೆಡಿ ರೆಡ್ ಆಯ್ತು. ಅದು ಮೊದ್ಲೇ ಟಾರ್ ರೋಡು. ಸರೋಗಿಲ್ಲ ನೋಡು, ನೀನ್ ಹಿಂಗ ಆಗ್ತಾ ಇದ್ರೇನೆ ಮಾರ್ಕ್ ಆಗೋದು. ಮೊದ್ಲೇ BH ರೋಡ್ ಅದು, ಬ್ಯಾಂಗ್ಳೂರ್ ಆಯ್ತು. ಶ್ರುತಾ ಡಿವೈಡರು JCB ಅಷ್ಟೇ ಈಗ ನೋಡ್ತೀನಿ, ಅರ್ಧ ಗಂಟೆ ಬಿಟ್ಟು ಬಂದು ನೋಡ್ತೀನಿ. ರೆಡ್ ಹೈವೇ JCB ಎತ್ತದ ಚಿನ್ ಮಾಡ್ಬಿಟ್ಟಾಳೆ ನನ್ನ. ನಾನು ನಮ್ಮ ಅಪ್ಪಂಗೆ ಬಾರೆಯಲ್ಲೇ ತೋರಿಸ್ತಾ ಅದ್ನ ಎಲ್ಲ ವಿಡಿಯೋಗಳನ್ನು ನೋಡಿ ನೋಡಿ ನಗ್ದು ಸ್ಟೋರಿ ಯಾಕಿಂಗ್ ನೋಡ್ತಾ ಇದೀಯಾ? ಇದರಲ್ಲಿ ಅಷ್ಟು ನಾನು ಇಷ್ಟ ಅಷ್ಟು ಇಷ್ಟ ಭಾಗ ಮಾಡ್ಬಾರ್ದಂತೆ ಒಂದ್ ತಟ್ಟೆಲ್ ತಿನ್ನುವಾಗ. ಸೇರ್ಸಾಗಿರಲ್ಲ ನನ್ನ ಕರೀರಿ, ಗೊತ್ತಾಯ್ತು ನಂಗೆ. ಫುಲ್ ಕಲ್ಸ್ರಿ, ತುಪ್ಪ ಸೈಡಲ್ಲಿ ತಿಂತಾವೆ. ತುಪ್ಪ ತಿಂದಲ್ಲಿ ಅಲ್ಲೊಬ್ಳು ಬೆಕ್ಕು ಬೆಕ್ಕು ಬಕ್ಕೋ ಸಿಬಿ ನೋಡ್ತಾಳೆ ಅವಳು ಸಿವಿ ಹೊಡಿತು ಸರಿಯಾಗಿ ಅವಳಿಗೆ. ಅವಳು ಡೋಂಟ್ ಕೇರ್. ಎಲ್ಲರೂ ಆಚೆ ಹೋಗ್ತಾ ಇದೀವಿ. ನೋಡಿ ನಾನು ನಿನ್ನ ಶೇಡಲ್ಲಿ ಒಂದು ಡಾರ್ಕರ್ ಶೇಡ್ ಥರ ಇದ್ದೀನಿ. ಒಂದು 10 ನಿಮಿಷ ಇಲ್ಲೇನೆ ಹೋಗಿ ಮಕ ತಪ್ಪು ಬಂದ್ಬಿಡೋಣ. ಬಂದ್ಬಿಡೆ. ಎಲ್ಲರೂ ಆಚೆ ಹೋಗ್ತಾ ಇದೀವಿ. ಆಚೆ ಇವನೊಬ್ಬ ಎಂತ ಹಾಡು ನಮ್ಗೆ ಅರ್ಥನೇ ಆಯ್ತಾ ಇಲ್ವೇ ಇದು? ಅರ್ಥ ಆಗ್ತಿರ್ಬೋದು ಮೇ ಬಿ. ಎಂತ ಇದು ಅರ್ಥನೇ ಆಯ್ತಾ ಇಲ್ಲ. ಐ ಲವ್ ಯು ಶ್ರುತಿ ಆಂಟಿ. ನೀ ನನಗೆಲ್ಲ ಕಟ್ಬಿಡ ತಗೋ. ಐ ಲವ್ ಯು ಐ ಲವ್ ಯು. ಹಾ ಆಯ್ತು, ಐ ಲವ್ ಯು ಟು ಅಂದ್ಬಿಟ್ಟು ಕೊಟ್ರೆ ಎತ್ಕೊಂಡು ನೋಡೋಯ್ತಾ ಇರೋದು. ಕರ್ಗೋಗಿರೋ ಐಸ್ಕೊಂಡು ತಿಂತಾ ಇದೀವಿ. ನಾನು ನೋಡಿಲ್ಲ. ಭುಜ ಎಳ್ಕೊ ಅನ್ನ ವಯಸ್ಸು. ದಿವ್ಯ ಮುತ್ತಲ್ಲ ದಿವ್ಯ ರಸ. 15 ದಿನ ರೀಲ್ಸ್ ಮಾಡಿದೆ, 15 ದಿನ ಆದ್ಮೇಲೆ ರೀಲ್ಸ್ ಅದು ಮಾಡೋದು ಆಗಲ್ಲ, ಯಾವುದು ಆಗಲ್ಲ. ಏಯ್ ಬಾಯಿ ಮುಚ್ಕೊಂಡು ಓಡಿಸ್ರು. ಕೂಗಾಡ್ತಾವ್ರೆ. ಕಾಲ್ ತುಳಿತಾ ಇದೆಯಾ ಕಣು. ಇತ್ತೇನೆ ನಾ ವಿಡಿಯೋ ಮಾಡ್ತಾ ಇದೀಯಾ? ಮಾಡ್ತಾ ಇದೀನಿ. ಇಲ್ಲ ಸೆಕೆಂಡ್ ಅಕ್ಕಿ ಅದಾಕು. ಅಲ್ಲ ನೇನತೆ ಅಂತ ಕೊಡು. NNAI ನೇನಾ ತೇವಾರ್. ಹಾ ಅದಾಕ. ಅದು ಕೇಳಿಸ್ಕೊಳ್ಳೆ. ಮೋದಿಜಿ ಆಡ್ದಂಗಿದೆ. ಬ್ರೇಕು ನೋಡಿ, ಎಲ್ಲೋಗ್ತಿದ್ಯಾ? ಯಾವ ಟರ್ನಿಂಗ್ ಮಾಡ್ತಾ ಇದೀಯಾ? ಸರಿ ಆಯ್ತು. ಖಾಲಿ ಇರ್ಬೇಕಾದ್ರೆ ಹಂಗೆ ಬಿಡುತ್ತೆ. ಬಿಸ್ತಲು ದರೆಗೆರೆಗಿ ನೇನಾತೆ ಉನ್ನಮ.
ಬೀಳುತ್ತೆ. ಜರ್ಕಿಂಗ್ ಕೊಡಬೇಡ, ನಿಧಾನಕ್ಕೆ ಬಿಡು. ನಾನು ನೋಡ್ತಾ ಇದ್ದೀನಿ ಆತ್ರವಾಗಿ ಮಾಡ್ತಾ ಇದೀಯಾ, ಕೆಲಸ ಮಾಡ್ದಂಗೆ ಮನೇಲಿ ಪಾತ್ರೆ ಬೆಳೆದಂಗೆ. ಸ್ಮೂತಾಗಿ ಮಗು ಥರ ಹ್ಯಾಂಡಲ್ ಮಾಡು, ನಿಧಾನಕ್ಕೆ ಬಿಡು. ಹಾಂ, ಸ್ಮೂತ್ ಅಷ್ಟೇ. ನಿನ್ಗೆ ಆ ಜರ್ಕಿಂಗ್ಸ್ ಆಗ್ಬೇಕಾದ್ರೆ ಏನಾಗುತ್ತೆ, ನಿನ್ಗೆ ಗಾಬರಿ ಆಗ್ಬಿಡುತ್ತೆ ಏನಾಗೋಯ್ತು ಅಂತ. ಸ್ಮೂತಾಗಿ ಹ್ಯಾಂಡಲ್ ಮಾಡು. ಫಸ್ಟ್ ಗೇರ್ಗೆ ಹಾಕು, ನಿಧಾನಕ್ಕೆ ಕ್ಲಚ್ಬಿಡು. ಲಾಂಗಾಗಿ ಹೊಡಿ, ರೋಡ್ ಖಾಲಿದಾಗ ಲಾಂಗಾಗಿ ಹೊಡಿ, ಟರ್ನಿಂಗ್ ಕರೆಕ್ಟಾಗಿ ಬರುತ್ತೆ ಅವಾಗ. ನೋಡಿ ಲಾಂಗಾಗಿ ಹೊಡಿ ಅಂತ ಹೇಳ್ತಾ ಇದ್ರೆ ಹಿಂಗೇ ಹೋಗ್ತಾ ಇರ್ತೀಯ. ಇವನೇನು ಹೇಳೋದು ನಾನೇನು ಕೇಳೋದು ಅಂತ. ಎರಡು ಸೆಕೆಂಡಿಗೆ ಬಾ. ಸ್ಮೂತಾಗಿ ಆರಾಮಾಗಿ ಓಡಿಸು, ಕೂಲಾಗಿ. ಮನೆಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗಿದ್ವಿ ಗೊತ್ತಿಲ್ಲ. ಶ್ರುತಿ ಆಂಟಿ ಎಲ್ಲಿಗೆ ಹೋಗಿದ್ವಿ ಗೊತ್ತಿಲ್ಲ. ಸುಮ್ಮನೆ ಹೋಗಿ ಮನೆಗೆ ಹೋಗ್ತಿದ್ದೀವಿ. ಮಕ್ಕಂದು ಹೊಸ ಸಿಮ್ ಹಾಕ್ಬಿಟ್ಟು ಆಕ್ಟಿವ್ ಆಗ್ಬಿಟ್ಟು ಇವನು ಶರತ್ ಕೊಬ್ಬ ಮಾಡೋನು, ಅವನೇನು ಕಾಂಟ್ರಾಕ್ಟರ್ ಅವನು. ಹಿಡ್ದೆ ನಾ ಎಲ್ಲ ತೆಗ್ದಾಯ್ತು. ಮಾಡಿರ್ತೀನಿ. ಇಲ್ಲಿ ನನಗೆ ಲಾಸ್ಟು ಪಾನಿ ತಾತ ಕೊಡ್ಸಿದ್ದು. ಸರ್ ಇದು 3 ಚಿಕ್ಕಿ ತಗೊಂಡಿದ್ದೀವಿ, ತಗೊಳ್ಳಿ. ಈಗ ತಾತ ನೋಡ್ರು. ತಾತ ಕೇಳಿಸ್ತಾ? ಏನಿಲ್ಲ ತಾತ. ಬರೀ ಅವ್ರನ್ನ ಬೆಂಟದು. ಇವ ಅಮ್ಮಂದು ಬರೀ ಅವ್ರನ್ನ ಬೆಂಟದು. ಅವ್ರಿಗೆ ನೆಮ್ಮದಿಯಾಗಿ ಏನಿಲ್ಲ. ಅವ್ರಿಗೆ ನೆಮ್ಮದಿಯಾಗಿ ಕೂಡ ಕೇಳಬಿಡಲ್ಲ. ಬರೀ ಬೆಂಟ್ಕೊಂಡು ಹೇಳ್ತಾರೆ. ಬಾಯ್ ಶ್ರುತಿ ಆಂಟಿ. ಬಂದವ್ರೆ ಅಂತ ನಮ್ಮ ಮಮ್ಮಿ ಹಂಗೆ ಅಂಕಲ್ ಸ್ಮೈಲು ಎದ್ದಾಗ್ಲಿ.